ಸರ್ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಗೊತ್ತಲ್ಲ ಚಟಾಪಟ ಚಂದ್ರು. ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಒಬ್ಬರು ತುಂಬ ಒಳ್ಳೆ ಅತಿಥಿ ಬರ್ತಾ ಇದ್ದಾರೆ. ಅದು ಬಿಗ್ ಬಾಸಿಂದ ಬರ್ತಾ ಇದ್ದಾರೆ. ಅವ್ರು ಬಂದು ಒಂದು ಒಳ್ಳೆ ಅಡುಗೆ ಮಾಡ್ತಾರೆ. ಅದು ಏನು ಮಾಡ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ, ಅವ್ರನ್ನ ಸ್ವಾಗತ ಬೆಳೆಸೋಣ. ಗುರುಗಳೇ ಬನ್ನಿ ಗುರುಗಳೇ. ಸರ್ ನಮಸ್ತೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನೀವೇ ಹೇಗಿದ್ದೀರಾ? ಬಿಸಿಲು ನಮ್ಮ ಹತ್ರ ಬಂದಿದ್ದೀರಾ? ಇಷ್ಟು ದೊಡ್ಡ ಮನುಷ್ಯರು ಕರ್ದಾಗ ನಾವು ಬರ್ದೇ ಇದ್ರೆ ಹೆಂಗೆ ಸರ್? ದೊಡ್ಡದಲ್ಲ, ಏನಿಲ್ಲ ಸರ್, ಪ್ರೀತಿ ಪ್ರೀತಿನೂ ಪ್ಲಸ್ ಅಷ್ಟು ಫೇಮಸ್ ಆಗಿದ್ದೀರಾ. ಇಷ್ಟು ಹೋಟ್ಲಂತೂ ನಾನು ನಿಮ್ಗೆ ಪರಿಚಯ ಇಲ್ಲದೇ ಇರೋಕ್ಕಿಂತ ಮುಂಚೆನೇ ಒಂದು 50 ಸಲ ಬಂದು ತಿಂದಿದ್ದೀನಿ ಇವ್ರ ಹೋಟ್ಲಲ್ಲಿ. ಆದರೆ ಅದು ಇವರೇನೋದು ಗೊತ್ತಿರಲಿಲ್ಲ. ಇವಾಗಲೇ ನನಗೆ ಗೊತ್ತಾಯಿತು ಇದು ನಿಮ್ಮದೇ ಹೋಟ್ಲ್ ಅಂತ. ಯಾಕಂದರೆ ನಾನು ಟಿ ವಿಲಿ ನೋಡ್ತಾ ಇದ್ದೆ ಸರ್ನ, ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಯೂಟ್ಯೂಬಿಂದ ನೋಡಿ ನಾನು ಅಡುಗೆ ಕಲಿತಾ ಇದ್ದೆ, ಆ ಲೆಕ್ಕಕ್ಕಿದ್ದೆ. ಆದರೆ ನನಗೆ ಈಗ ಬಿಗ್ ಬಾಸಿಗೆ ಬಂದಮೇಲೆ ವಿಷ್ಣು ಸರ್ರಿಂದ ಗೊತ್ತಾಯಿತು ಇದಕ್ಕೆ ಓನರ್ ಇವರೇ ಅಂತ. ಯಾಕಂದರೆ ನಾನು ಎಷ್ಟೋ ಸಲ ಬಂದು ತಿಂದಿದ್ದೀನಿ, ಇವ್ರನ್ನ ಮೀಟ್ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮು. ಅದು ನಿಮ್ಮ ಇದರಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದ ಅನ್ನೋದಕ್ಕಿಂತ ತುಂಬ ನಿಮ್ಮ ಪ್ರೀತಿ ಇದೆಯಲ್ಲ, ಆ ತಾಳ್ಮೆ ಇದೆ. ನೋಡೋರೆಲ್ಲ ಹೇಳ್ತಾರೆ ಅಯ್ಯೋ ಹಂಗೆ ಹಿಂಗೆ ಅಂತ, ಆದರೆ ಒಳಗಡೆ ಗೊತ್ತಾದಾಗಲೇ ಆ ಪ್ರೀತಿ ಬೆಳೆಯುತ್ತೆ. ಅವ್ರನ್ನ ನಾನು ಇದು ಮುಂದೆ ಸಲ ಕೇಳಿದೆ, ಸರ್ ನಮ್ಮ ಕಿಚನಲ್ಲಿ ಬಂದು ಒಂದು ಅಡುಗೆ ನೀವು ಯಾವತ್ತು ಬೇಕಾದ್ರೆ ಕರೀರಿ, ನಾನು ಬರ್ತೀನಿ ಅಂದರೆ ಆ ಭಾವನೆಗಳಿದ್ರೆ ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾನೆ ಇರುತ್ತೆ. ಖಂಡಿತ ಸರ್ ಜನ ಬೇಕು, ಜನ ಇದ್ದರೆ ಪ್ರೀತಿ ಇದ್ರೇ ಜನ ಬರೋದು. ನಾವೊಂದು ಯಾವುದೋ ಒಂದು ಸಣ್ಣದು ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ, ಪ್ರಪಂಚ ಸವಿರುಚಿ ನೋಡಿ ಫೇಮಸ್ ಆಗ್ಬಿಟ್ಟು ಇಡೀ ವರ್ಲ್ಡ್ ವೈಡ್ ಚಂದ್ರು ಬೆಳ್ಳುಳ್ಳಿ ಕಬಾಬ್ ಅಂತಾನೆ ಹೆಸರು ಕಂಡುಬಿಡುತ್ತೆ. ಯಾವಾಗ ಆ ನಾಮ ಬಂದಿದ್ದು, ಆ ಹೆಸರು ಬಂದಿದ್ದು ಎಲ್ಲ ಜನ್ಮದ ಪುಣ್ಯ. ಅದಕ್ಕಿಂತ ನೀವು ಇಟ್ಕೊಂಡಿದ್ರಲ್ಲ ಬೆಸ್ಟ್ ಆಫ್ ಬೆಸ್ಟ್ ಅಂತ, ಆ ಲೆವೆಲ್ಗೆ ಟೇಸ್ಟು ನಿಮ್ಮ ಹೋಟ್ಲಲ್ಲಿ ತಿಂದಿದ್ದೀನಿ. ನಾನು ಎಲ್ಲೆಲ್ಲೋ ತಿಂದಿದ್ದೀನಿ, ಆದರೆ ಬೆಸ್ಟ್ ಆಫ್ ಬೆಸ್ಟ್ ಒಂದು ಇಲ್ಲಿ ಮಟನ್ ಚಾಪ್ಸ್ ಆಗಲಿ, ಬಿರಿಯಾನಿ ಆಗಲಿ, ನಾನು ಏನು ತಿಂದ್ರೂ ವಾವ್ ಅನ್ನೋ ಸ್ವಾದ. ಇವತ್ತು ನನ್ನ ಅಡುಗೆ ಅದು ನನ್ನ ಮನೇಲಿ ಫ್ರೆಂಡ್ಸ್ಗಳು ಬಂದಾಗ ಒಂದು 20 ಜನಕ್ಕೆ ಮಾಡ್ತಾ ಇದ್ದೆ. ಇವತ್ತು ಇಲ್ಲಿ ಬಂದು ಮಾಡೋದಕ್ಕೆ ಫುಲ್ ಭಯ ಆಗ್ತಾ ಇದೆ. ಯಾಕಂದರೆ ಇಷ್ಟು ಎಕ್ಸ್ಪರ್ಟ್ ಮುಂದೆ ನಮ್ಮ ಅಡುಗೆನ ಒಪ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇವತ್ತು ನೋಡಬೇಕು ನಾನು ಹೆಂಗೆ ಮಾಡ್ತೀನಿ, ಆ ಥರ ಮಾಡ್ತೀನಿ. ಕೊನೆಗೆ ಮಾಡಾದ್ಮೇಲೆ ನೀವೇ ಅದರದ್ದು ಟೇಸ್ಟ್ ನೋಡ್ಬಿಟ್ಟು ಹೇಳೇ ಬಿಡೋಣ ಅಂತೀರಾ ಸರ್. ಈಗ ನೀವು ಮಟನ್ ಚಾಪ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು ನೋಡಿ, ಮಟನ್ ತಂದಿದ್ದೀನಿ, ತುಂಬ ಎಳೆ ಮಟನ್ನು. ತುಂಬ ಚೆನ್ನಾಗಿದೆ ಸರ್. ನೋಡಿದ್ರೆ ನೀಟಾಗಿ 2 ವಿಜಲ್ ಅಂದ್ಬಿಟ್ರೆ ಆಗೋಗುತ್ತೆ. ಓಕೆ. ಸೊ ನಿಮಗೀಗ ಫಸ್ಟು ಏನು ಇಡಬೇಕು, ಏನು ಮಾಡ್ತೀರಾ ಅನ್ನೋದನ್ನು ನೀವು ಹೇಳ್ತಾ ಇದ್ರೆ ನಾನು ಸ್ಟವ್ ಮುಂದೆ ಇಡ್ತಾ ಇರ್ತೀನಿ. ನೋಡಿ ಸರ್, ಇವಾಗ ದೀಪಾಲಂಕಾರ ಬೆಳಗಿಸ್ಬಿಡೋಣ. ಖಂಡಿತ ಸರ್. ಈಗ ನಮ್ಮ ಬಲಗೈಯಿಂದನೇ ಹಸ್ತ ಆಡಿ ಮಾಡಿಬಿಡೋಣ. ಬೆಳಗ್ಬಿಟ್ಟಿದೆ, ಕುಕ್ಕರು ಎಲ್ಲ ವಾಶ್ ಆಗಿದೆ, ಕಾಯಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಸರ್ ಅದೇ ಮನೇಲೆಲ್ಲ ಅಡುಗೆ ಮಾಡ್ತಾ ಇದ್ರಿ ಸರ್? ನನ್ನ ಫ್ರೆಂಡ್ಸ್ಗೆ ನನ್ನ ಬರ್ಡೇಗೆ 80 ಜನಕ್ಕೆ ಅಡುಗೆ ಮಾಡಿದೆ ಸರ್. ಸರ್ 100 ಜನಕ್ಕೆ ಅಡುಗೆ ಮಾಡಿದೆ. ಓಕೆ. 10 ಜನ ಬಂದರು, ಇನ್ನು 90 ಜನ ಬರಲಿಲ್ಲ. ಯಾಕಂದರೆ ನಾನು ತುಂಬ ದೂರ ಇಟ್ಬಿಟ್ಟಿದ್ದೆ. ಎಲ್ಲ ಹಿಂದಿನ ದಿವಸ ಎಲ್ಲ ಬೇರೆ ಫಂಕ್ಷನ್ಗೆ ಹೋಗ್ಬಿಟ್ಟು ಎಲ್ಲ ನಿದ್ದೆ ಮಾಡಬೇಕು ಅಂತ ಕೈ ಕೊಟ್ಬಿಟ್ರು. 80 ಜನದ ಅಡುಗೆ ಬರೀ ನನಗೆ ಹಚ್ಕೊಡೋಕೆ ಮಾತ್ರ ಈರುಳ್ಳಿ ಒಂದೇ ನನಗೆ ಬರಲ್ಲ. ಅಂದರೆ ತುಂಬ ಕಣ್ಣೀರು ಬರುತ್ತೆ ನನಗೆ. ಮಿಕ್ಕಿದೆಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೆಡಿ ಆದಮೇಲೆ 8 ಐಟಮು 2 ಅವರಲ್ಲಿ ಮಾಡಿದ್ದೀನಿ ಸರ್. 8 ಐಟಮ್ ಸ್ಟವಲ್ಲಿ ಒಂದೊಂದು ಕಡೆ ಇಟ್ಕೊಂಡು ಬರೀ ಹಾಕಿ ಬೇಯಿಸ್ತಾ ಇರೋದು, ಒಬ್ಬಂಗೆ ಅಳ್ಳಾಡ್ಸು ಅಂತ ಹೇಳೋದು. 8 ಐಟಮು, ಫಿಶ್ಶು, ಚಿಕನ್ನು, ಮಟನ್ನು, ಆಮೇಲೆ ಪ್ರಾನ್ಸು. ಅಂದರೆ ಒಂದೊಂದರಲ್ಲಿ 2 ಐಟಮ್ಮು. 8 ಐಟಮ್ ಮಾಡಿಬಿಟ್ಟು ಒಂದು ಫ್ರೆಂಡ್ಸ್ ಫಾರ್ಮ್ ಹೌಸ್ಗೆ ಕಾಯ್ದಿದೆ ಅನ್ಸುತ್ತೆ. ಈಗ ಎಣ್ಣೆ ಕಾದಿದೆ. ಇಲ್ಲ ರೀ, ನೀವು ಒಲೆ ಮುಂದೆ ಎಲ್ಲ ಮಾಡಿದ್ದಾರೆ. ಅಲ್ಲಲ್ಲ, ಗೊತ್ತಾಗಲ್ಲ. ಸರ್ ಇವಾಗ ಒಂದು ಈರುಳ್ಳಿ ಹಚ್ಕೊಂಡಿರೋದು, ಒಂದು ಈರುಳ್ಳಿಗೆ ಎಣ್ಣೆ ಕಾಯ್ದಿದೆ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ನೀವು ಕೆಲಸದಲ್ಲಿ ಭಾಳ ಶ್ರದ್ಧೆ ಇದೆ. ಶ್ರದ್ಧೆ ಸರ್, ತುಂಬ ಅಡುಗೆ ಮಾಡೋದು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀನಿ. ಇದನ್ನು ಕೆಂಪುಗೆ ಸ್ವಲ್ಪ ಬರೋವರೆಗೂ ಹೀಗೆ ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಬರುತ್ತೆ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಸ್ವಾದ ಬರುತ್ತೆ. ಈಗ ಬೇರೆಯವ್ರು ಬಂದು ಹಸಿ ಇದ್ದಂಗೆನೆ ಬೇಗ ಹಾಕಿ ಇದು ಮಾಡಿಬಿಡ್ತಾರೆ. ಅದನ್ನು ಸ್ವಲ್ಪ ಹಿಂಗೆ ಅಳ್ಳಾಡಿಸ್ಕೊಂಡು ಅದು ಕೆಂಪು ಬರೋವರೆಗೂ ಸ್ವಲ್ಪ ಅರಿಶಿನ ತೊಳೆ ನಿಮ್ಗೆ ಏನು ಬೇಕು ಸರ್. ನಾನು ಇವತ್ತು ನಿಮ್ಮ ಸಹಾಯಕ. ನಾನು ಏನೇ ಹೆಡ್ ಕುಕ್ ಆಗಿದ್ರು, ನಮ್ಮ ಮನೆಗೆ ಬಂದಿದ್ರಲ್ಲ, ನಾವು ನಿಮಗೆ ಸಹಾಯಕರಾಗಿರ್ತೇವೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂಚೂರು ಅದು ಇದಾಗ್ತಿದ್ದಂಗೆ ಮಟನ್ ಹಾಕೊಂಡ್ಬಿಡ್ತೀನಿ. ಆಯ್ತು ಸರ್. ಇದು ನಿಮಗೆ ಅಡುಗೆ ಕಲಿಯೋದಕ್ಕೆ ಯಾರು ಸರ್ ಸ್ಫೂರ್ತಿ? ಇಲ್ಲ, ನಮ್ಮ ತಾಯಿ ಈಗ ಅಡುಗೆ ಮಾಡ್ತಾ ಇರ್ತಾರೆ, ಎಲ್ಲರ ಮನೇಲೂ ಬಂದು ಅಡುಗೆ ಹೇಳ್ಕೊಡ್ತಾರೆ. ನಾನು ನಮ್ಮ ತಾಯಿ ಮಾಡ್ತಾ ಇದ್ರೆ ಬರೀ ಸುಮ್ಮನೆ ಓಡಾಡ್ತಾ ಇರ್ತೀನಲ್ಲ, ಅವಾಗ ಸುಮ್ಮನೆ ಹಿಂಗೆ ಕಣ್ಣಲ್ಲಿ ನೋಡಿ ಕಲ್ತಿರೋದು ಸರ್. ಅಂದರೆ ನಾನು ಏನು ಹೇಳಿಸ್ಕೊಂಡಿಲ್ಲ, ಏನೂ ಇಲ್ಲ. ಬರ್ತಾ ಇದ್ರೆ
ನಾವು ಇದೇ ಸೇಮ್ ಕೇಸು. ಸೇಮ್ ಕೇಸ್ ನಾವು ಬಣ್ಣ ಹಚ್ತಾ ಇದ್ವಿ, ನಮ್ಮ ತಾಯಿ ಸುಮ್ಮನೆ ಮಾಡ್ತಾ ಇದ್ವಿ, ನೋಡ್ಕೊಂಡು ಕಲ್ತಿದ್ದು ಸರ್. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ವಲ್ಪ ಜನ, ಆಮೇಲೆ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ, ಹೌದು ಅದೇನೋ ಅಡಿಗೆ ಮಾಡೋದಕ್ಕೆ ಬರಲ್ಲ ಅಂತ ಡ್ರಾಮಾಗಳು ಆಡ್ತಾರೆ. ಹೌದು. ಅದ್ರಲ್ಲಿ ಏನು ದೊಡ್ಡ ವಿಷಯನೇ ಇಲ್ಲ, ಇದ್ರಷ್ಟು ಈಸಿ ಕೆಲಸ ಇನ್ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು ಸರ್. ಇನ್ನೊಂದು ಚೂರು ಇದಾಗ್ಬಿಡ್ಲಿ, ಆಯ್ತಾಯ್ತು, ಆ ರುಚಿ ಬರುತ್ತೆ, ಆ ರುಚಿ ಬರುತ್ತೆ ಅಂತ ಅಷ್ಟೇ. ಇವಾಗ ನೀವು ಹೇಳ್ತೀರಿ ಹೆಣ್ಮಕ್ಳ ವಿಷಯ ಹೇಳ್ತಾ ಇದ್ರಿ. ಹಾ ಸರ್, ಅದನ್ನೇ ತಳಿ ಜ್ಞಾನ ಎಲ್ಲ ಇಲ್ಲೋಟಾಯ್ತು ಹೌದು ನನಗೆ. ಸರ್, ಇದಿರ್ಬೇಕು, ಇಲ್ಲಿ ಸಿಗೋಗ್ಬಿಟ್ರೆ ಸ್ವಲ್ಪ ಇದಾಗ್ಬಿಡುತ್ತೆ ಅದಕ್ಕೆ. ಹೌದು ಸರ್ ಇವಾಗ ನೋಡಿ ಸ್ವಲ್ಪ ಅದು ಇದಾಗಿದೆ, ಆಯ್ತು, ಬ್ರೌನ್ ಆಗಿದೆ. ಬ್ರೌನ್ ಆಗಿದೆ. ಓಕೆದಾ? ಇವಾಗ ಇದು ಮಟನ್ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೌದು. ಅದನ್ನ ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಬೇಯ್ಬಿಡ್ಲಿ ಅಂತೀರಾ? ಒಂಚೂರು ಬೆಂದ ಮೇಲೆ ಒಂಚೂರು ಉಪ್ಪು ಹಾಕ್ಬಿಡ್ಲ ಈಗ? ಹಾಕಿ ಸರ್, ಹಾಕಿ ಸರ್, ನೀವೇನು ಕೇಳ್ತೀರಾ ಕೊಡುವೆ. ಇದೆಲ್ಲ ಇಮರ್ಬೇಕು ನೀರು. ನೀರು ಇಮರಿದ್ರೆ ಆ ಮಾಂಸಕ್ಕೆ ಉಪ್ಪು, ಅರಿಶಿನ, ಖಾರ ಎಲ್ಲ ಕರೆಕ್ಟಾಗಿ ನೀರು. ಇವಾಗ ನೋಡಿ ಸರ್, ಇದು ಆಗ್ತಿದೆ. ಹೌದು. ನಾವು ನೆಕ್ಸ್ಟ್ ಮಸಾಲೆ ರುಬ್ಕೋಬೇಕು. ಹೌದು. ಜನ ಎಲ್ಲ ಕಾಯ್ತಾ ಇರ್ತಾರೆ, ಅಡುಗೆ ಮಾಡಿ ಕೊಟ್ಬಿಡ್ಬೇಕಲ್ವಾ? ಹೌದು ಸರ್. ಇದನ್ನು ಇವಾಗ ಇಲ್ಲಿಂದ ಬೆಳೆಸ್ತೀನಿ. ಆಯ್ತು ಸರ್. ಈಗ ಇವರನ್ನು ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ತೀನಿ. ಓಕೆ ಓಕೆ ಸರ್, ಆಯ್ತು. ಇದು ಆಫ್ ಮಾಡಲ? ಮಾಡ್ಬಿಡೋದು ಸರ್. ಇಲ್ಲಿ ಉರ್ಕೊಂಬಿಡ್ಲ ಇಲ್ದವ್ರೆ? ನಾನು ಇಟ್ಕೊಬಿಡಿ ಸರ್, ಇಟ್ಕೊಬಿಡಿ ಸರ್. ಆಯ್ತು, ಇಟ್ಕೊಳ್ಳಿ ನಿಮ್ಗೆ ಇದೆ ಅಲ್ವಾ? 100%. ನಿಮ್ಗೆ ಯಾವ್ದು ಬೇಕು ಅದೇ. ಆದರೆ ಭಾಳ ಖುಷಿ ಆಗುತ್ತೆ ಸರ್, ನೀವು ಈ ಪೇಷನ್ಸ್ ಇಟ್ಕೊಂಡು ಮನೆಗಳಲ್ಲಿ ತುಂಬಾ ಬೇರೆ ಮೇಂಟೈನ್ ಮಾಡಬೇಕು ಸರ್. ನಾನು ಹಿಂಗೆ ಇರ್ತೀನಿ ಸರ್, ಯಾರು ಎಷ್ಟೇ ಸಿಟ್ಟು ಬರ್ಸಿದ್ರು ಹಿಂಗೆ ಇರ್ತೀನಿ ಸರ್. ಸರ್ ಇನ್ನೊಂದು ವಿಷಯ, ಭಾಳ ಜನ ಭಾಳ ಹೇಳ್ತಾ ಇದ್ರು, ಹಾಂ ಸರ್, ಅಯ್ಯೋ ಏನು ಸರ್ ಅವ್ರ ಬಾತ್ರೂಮ್ ಅವ್ರ ಕೈಯಲ್ಲೇ ತಿಕ್ಬಿಡ್ತಾರೆ. ನಮ್ಮನೆ ಕೆಲಸನ ನಾವು ಮಾಡೋದು ಅಲ್ಲ. ಈಗ ಫಾರಿನಲ್ಲಿ ಸರ್, ಹೌದು, ಅವ್ರವ್ರ ಕೆಲಸ ಅವ್ರು ಮಾಡಬೇಕು ಅಂತ ಚಿಕ್ಕ ಮಗುವಿಂದ ಹೇಳ್ಕೊಡ್ತಾರೆ. ಹೌದು, ಅದನ್ನ ಕಲ್ಚರ್ ಅಂತಾರೆ ಅಲ್ಲಿ. ಹೌದು. ಇಲ್ಲಿ ಬಂದು BBMP ಅವರು, ಆಮೇಲೆ ಇವರೆಲ್ಲ ಪಾಪ ಮನೆ ಕೆಲಸದವರು ಎಲ್ಲಾರು ನಮ್ಮನೆ ಕೆಲಸ ಅಲ್ಲ, ನಮ್ಮನೆ ಕೆಲಸ ಅಂತ ಅನ್ಕೊಂಡು ಮಾಡಬೇಕು. ಹೌದು. ಇವಾಗ ಇದಕ್ಕೆ ಏನು ಹಾಕ್ಬೇಕು ಅಂತ ಸರ್ ನಾವು? ಸರ್ ಇವಾಗ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆನೆ ನೆಕ್ಸ್ಟ್ ಇವಾಗ ಇನ್ನ ಒಂದೂವರೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ಯಾಕಂದ್ರೆ ಎಷ್ಟು ಈರುಳ್ಳಿ ಹಾಕ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ, ಅದು ಸ್ವಾದ ಬರುತ್ತೆ. ಅದನ್ನ ಇವಾಗ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇದು ಎಳೆ ಪಾರಕ್ಕೆ ಕುದೀತಾ ಇದೆ. ಅದೊಂಚೂರು ಅಳ್ಳಾಡಿಸ್ಕೊಂಬಿಡಿ, ಬೇಜಾರು ಮಾಡ್ಕೋಬೇಡಿ ಸರ್. ಇಲ್ಲಿ ಈರುಳ್ಳಿ ಕಾಯ್ದಿದೆ ಸರ್, ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಫುಲ್ಲು. ಮಾಡಿ ಸರ್, ಇದಕ್ಕೆ ಆಮೇಲೆ ಇನ್ನೇನು ಹಾಕ್ತೀರಾ ಸರ್? ಸರ್ ಇವಾಗ ಸ್ವಲ್ಪ ಚಕ್ಕೆ, 2 ಪೀಸ್ ಚಕ್ಕೆ ಲವಂಗ ತಗೊಳ್ತಾ ಇದ್ದೀನಿ. ಅದನ್ನ ಚಕ್ಕೆ ಲವಂಗ ತಿರ್ಗಾ ತಗೊಳ್ತೀನಿ. ಆಯ್ತು. ಅದನ್ನು ಇಲ್ಲಿ ಹುರ್ಕೋಬೇಕು. ಅಂದ್ರೆ ಹುರ್ಕೊಂಡಷ್ಟು ನಿಮಗೆ ಟೇಸ್ಟ್ ಬರುತ್ತೆ, ಸ್ವಾದ ಜಾಸ್ತಿ ಬರುತ್ತೆ. ಅದನ್ನು ಪೀಸ್ ಮಾಡಿ ಹಾಕೊಂಡ್ರೆ ರುಬ್ಬೋದಕ್ಕೂ ಇದಾಗುತ್ತೆ. ಇದೊಂದು 5 ಹಾಕಿದ್ರೆ ಸಾಕು ಸರ್, ಇದು ಜಾಸ್ತಿ ಹಾಕೋದು. ಇದು ಲವಂಗ, ಇದು ಒಂದು 5 ಸಾಕು ಸರ್. ಓಕೆ ಸರ್, ಓಕೆ. ಚಕ್ಕೆ ಆಯಿತು, ಲವಂಗ ಆಯಿತು, ಇದು ಮೆಣಸು, ಕಾಳು ಮೆಣಸು ತೊಳಿ ಬಾ, 1 ಸ್ಪೂನ್ ಅಳತೆ ದಕ್ಕಾಗ ಹಾಕೋತೀರಾ? ಹಾಂ ಸರ್. ಇದು ಮೆಣಸಿದು, ಅದನ್ನ ಚೆನ್ನಾಗಿ ಹುರ್ಕೊಂಡು ನಾವು ಇದು ಮಾಡಿದ್ರೆ ಇದಾಗುತ್ತೆ. ಇದೊಂದು 3 ಸ್ಪೂನ್ ಹಾಕ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಸ್ವಾದಕ್ಕೆ ಇದು ಬೆಳ್ಳುಳ್ಳಿ ತೊಳಿದ, 1 ಬೆಳ್ಳುಳ್ಳಿ, ಇದು 1 ಬೆಳ್ಳುಳ್ಳಿ ಫುಲ್ ಬಿಡಿಸಿ ಇಟ್ಕೊಂಡಿರೋದು. ಇದು ಫುಲ್ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಅದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಶುಂಠಿ ಸ್ವಲ್ಪ, ಇದು ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ, ಅದರಿಂದ ಇಷ್ಟು ಸಾಕಿದು. ಬೆಳ್ಳುಳ್ಳಿ ಮುಂದೆ, ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು, ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಇದು ಕಹಿ ಬರುತ್ತೆ. ಮೆಣಸಿನ್ಕಾಯಿ ಕೊಟ್ಬಿಡಿ. ಇದು 18 ಹಸಿಮೆಣಸಿನ್ಕಾಯಿ. ಇದೊಂದು 18 ಮೆಣಸಿನ್ಕಾಯಿ. ಇದು 1.5 kg ಮಟನ್ಗೆ 18 ಮೆಣಸಿನ್ಕಾಯಿ ಸರ್. ಇದನ್ನು ಎಲ್ಲ ಒಟ್ಟಿಗೆ ಹುರ್ಕೊಂಡ್ರೆ ನೀವು ಆಮೇಲೆ ರುಬ್ಕೊಂಡಾಗ ಟೇಸ್ಟ್ ಬರುತ್ತೆ. ನೀವು ಇದನ್ನೇ ಹಸಿ ಹಾಕ್ಬಿಟ್ರೆ ಅದು ಟೇಸ್ಟ್ ಬರೋದಿಲ್ಲ, ಅಸಿಡಿಟಿ ಆಗುತ್ತೆ, ಇದಾಗುತ್ತೆ. ಅದಕ್ಕೆ ಹುರ್ಕೊಂಡು ನೀವು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಅದು ಈಗ ಚಕ್ಕೆ ಹಾಕಿದ್ರಿ, ಲವಂಗ ಹಾಕಿದ್ರೆ, ಈರುಳ್ಳಿ, ಆಮೇಲೆ ಕಾಳುಮೆಣಸು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿ ಮೆಣಸಿನ್ಕಾಯಿ. ಓಕೆ, ನಮ್ಮ ಫೇವರೇಟ್ ಬೆಳ್ಳುಳ್ಳಿ. ಹಾಂ ಸರ್, ಹೌದೌದು. ಬೆಳ್ಳುಳ್ಳಿ ಕಬಾಬ್ಗೆ ಹಾಕ್ತಿರಲ್ಲ ಆ ಥರ. ಅಂದರೆ ಅದೆಲ್ಲ ಸ್ವಾದ ಹೆಚ್ಚಿಸುತ್ತೆ ಸರ್. ಅದೆಲ್ಲ ಎಷ್ಟು ಹಾಕ್ತೀರಾ ಅಷ್ಟು ಅದು ಟೇಸ್ಟಾಗಿ ಬರುತ್ತೆ. ಈಗ ನೀವು ಪುದೀನ ಕೊತ್ತಂಬರಿ ಕಟ್ ಮಾಡಿದ್ದೀರಲ್ಲ, ಹೌದು, ಅದನ್ನು ಬೇಕಾ? ಅದು ಬೇಕು. ಆಯ್ತು, ಅದೊಂದು ಚೂರು ಇನ್ನೂ ಸ್ವಲ್ಪ ಆಗಲಿ, ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ಬೇಕು. ಓಕೆ ಸರ್, ಓಕೆ ಸರ್. ಇದು ಇವಾಗ ನಾಯಿ ಎಲ್ಲ ಫಾರಿನಿಂದ ತರಿಸ್ತೀರಾ ಸರ್? ಇಂಪೋರ್ಟು ಬೇರೆಯವ್ರು ಬಕ್ರಾಗಳು ಮಾಡಿರ್ತಾರೆ ಸರ್, ಬಕ್ರಾಗಳಿಂದ ನಾನು ತಗೊಳ್ತೀನಿ. ಯಾಕಂದ್ರೆ ಇಂಪೋರ್ಟ್ ಮಾಡೋದು ಬ್ಯಾನ್ ಆಗಿದೆ, ಅದರಿಂದ ನಾನು ತರ್ಸಕ್ ಹೋಗಲ್ಲ. ಯಾಕಂದ್ರೆ ಸೀದಾ ಜೈಲ್ಗೆ ಹೊಟ್ಟೋಗ್ಬಿಡ್ತೀವಿ. ಅದರಿಂದ ಅವ್ರಿವ್ರು ತರಿಸಿರ್ತಾರೆ, ಅವ್ರಿವ್ರು ತರ್ಸಿದ ಮೇಲೆ ಅವರಿಂದ ನಾನು ತಗೊಳ್ತೀನಿ ಸರ್. ಒಟ್ಟು ಎಷ್ಟು ಕೋಟಿವರೆಗೂ ಇದೆ ಸರ್ ನಾಯಿಗಳು? ಸರ್ ನನ್ನ ಹತ್ರ 100 CR ವರ್ತ್ ಡಾಗ್ವರೆಗೂ ಇದೆ. ವರ್ತ್ ಡಾಗ್ವರೆಗೂ ಇದೆ ಸರ್. ಅಂದ್ರೆ ಒಂದಲ್ಲ 125 ನಾಯಿ ಓನರ್ ಸರ್. ವರ್ತ್
ಇನ್ನು 100 CR ಅಂತ. ಹಾಂ, ಆ ಥರ 1 CR 8 CR 10 CR ಅದೇ total total ನಾಯಿಗಳಿದೆ. ಟೋಟಲ್ ಬಂದು ಒಂದು 125 ನಾಯಿಗಳಿದೆ ಸರ್. ಈಗ ಪುಡಿ ಹಾಕ್ಬಿಡು. ಸಾಕು ಸಾಕು, ಈಗ ಹಾಕ್ಬಿಡಿ ಸರ್. ಓಕೆ ಸರ್ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಹಾಂ ಆಯ್ತು. ಹಾಂ ಕರೆಕ್ಟಾಗಿ ಕಲ್ತಿದ್ದೀರಾ, ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಥರ ಎಕ್ಸ್ಪರ್ಟ್ ಮುಂದೆ ಮಾಡಕ್ಕೆ ಭಯ ಆಗ್ತಿದೆ. ಭಯ ಪಡಬಾರ್ದು. ನಾನು ಒಬ್ಬನೇ ಇದ್ದರೆ ಆರಾಮಾಗಿ ಮಾಡ್ತೀನಿ. ಇವಾಗ ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಅಂದ್ಕೊಳ್ಳಿ, ನಾವು ಫೇಲ್ ಸ್ಟೂಡೆಂಟು. ನಿಮ್ಮ ಮುಂದೆ ಎಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೆ, ಅಲ್ಲಿ ತಪ್ಪಾದರೆ ಎಲ್ಲಿ ನೀವು ಇದು ಏನಾರು ಅಂದ್ಕೊಳ್ತೀರಾ, ಕಾಯಿನೂ ಹಾಕ್ಬಿಡಿ ಸರ್. ಈ ಸರ್ ಇದು ಈಗ ಒಂದು ಅರ್ಧ ಚಿಪ್ ಕಾಯಿ ತೊಗೊಂಡಿದ್ದೀರಾ? ಹೌದು ಸರ್. ಹಾಕ್ಬಿಡೋದಾ? ಹಾಕ್ಬಿಡಿ ಸರ್. ಎಷ್ಟು ಹಾಕಿದ್ರೆ ಅಷ್ಟು ಗಟ್ಟಿಯಾಗಿರುತ್ತೆ ಸಾರು, ಒಂದು ಥಿಕ್ನೆಸ್ ಆಗಿ ಚೆನ್ನಾಗಿರುತ್ತೆ ಸರ್. ಆಮೇಲೆ ಎಲ್ಲದನ್ನು ಹುರ್ಕೊಳ್ಳೋ ಕಾರಣ ಏನಂದರೆ ಆ ಟೇಸ್ಟ್ ಸ್ವಾದ ಹೆಚ್ಚಿಸುತ್ತೆ. ನೀವು ಹಸಸ್ಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಹಸೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರುತ್ತೆ ಸರ್. ಒಂಚೂರು ಆಯಿಲ್ ಹಾಕ್ಬೋದಾ? ಡ್ರೈ ಏನು ನಿಮ್ಗೆ ತುಂಬ ಆಸೆ ಇದೆ ಆಯಿಲ್ ಹಾಕ್ತಾ ಇರೋದು. ಸಾಕ್ಬಿಡಿ ಸರ್. ಈಗ ಸರ್ ಗಸಗಸೆ ಒಂಚೂರು ಹಾಕ್ಬಿಡಿ. ಹಾಕ್ಬಾರ್ದು, ಗಸಗಸೆ ಒಂಚೂರು ಹಾಕ್ಬಿಡಿ. ಅದು ಇದು ಎಷ್ಟು ಹಾಕ್ಲಿ? ಒಂದು ಹಾಕ್ಲಿ ಸರ್? ಒಂಚೂರು ಹಾಕಿ ಸರ್, ಸಾಕು. ಓಕೆ ಸರ್, ಮುಗಿದ? ಹಾಂ, ಅಷ್ಟೇ ಸರ್. ಸರ್ ಎಲ್ಲರೂ ಧನಿಯಾ ಹಾಕಿ ಮಾಡ್ತಾರೆ, ಆದರೆ ನಮ್ಮನೇಲಿ ಧನಿಯಾ ಯೂಸ್ ಮಾಡಲ್ಲ. ಆಯ್ತು. ಅದರಿಂದ ಹಂಗೆ ಮಾಡ್ಬೋದಾ ಇಲ್ಲ ಹಾಕ್ಬಿಡ್ಲಾ? ಏನು ತೊಂದರೆ ಇಲ್ಲ ಸರ್, ಹಂಗೆ ಮಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಧನಿಯಾ ಕಾಳು, ಧನಿಯಾನ ಕೊತ್ತಂಬರಿ ಸೊಪ್ಪೆ, ಕೊತ್ತಂಬರಿ. ಹೌದೌದು. ಸೊ ನೀವು ಕೊತ್ತಂಬರಿ ಹಾಕಿ ಸ್ವಾದ ತರ್ತಾ ಇದ್ದೀರಾ. ಬೀಜ ಬೇಡ ಅಂತ. ಬೀಜ ಬೇಡ, ಸೊಪ್ಪು ಹಾಕೋಣ. ಓಕೆ, ಈಗ ನೋಡಿ ಎಲ್ಲ ಕರೆಕ್ಟಾಗಿ ಆಗಿದೆ. ಹೌದು. ಈಗ ಇದನ್ನ ಆಫ್ ಮಾಡ್ಬಿಡೋದು. ಇದು ಆರಿದ್ಮೇಲೆ ಮಿಕ್ಸಿಲಿ ಅಷ್ಟೇ ರುಬ್ಬಿಟ್ಟು ಹಾಕ್ಬಿಡೋದು ಅಷ್ಟೇ ಸರ್. ಇವಾಗ ನೋಡಿ ಸ್ವಾದ ಬೇಯ್ತಾ ಇದ್ರೇನೆ ಎಷ್ಟು ಗಮ್ ಅಂತ ಇದೆ. ಏನಕ್ಕೆ ನಾವು ಬೇಯಿಸ್ಕೊಳ್ಳೋದು ಅಂದ್ರೆ ಈ ಕಾರಣಕ್ಕೆ. ನಿಜವಾದ ಮಾತು ಇದು. ನಾನು ನಿಮಗೆ 100ಗೆ 99 ಕೊಡ್ತೀನಿ. ಅಯ್ಯೋ, ಮಾರ್ಕ್ಸ್ 90 ಸರ್. ಅದು ಅಲ್ಲಾಡಿಸ್ತಾ ಇಲ್ಲ, ಅದು ಯಾರು 100%. ನಾನು ಇರೋದೇ ಅಲ್ಲಾಡ್ಸಕ್ಕೆ ಸರ್. ಸೈಡಿಗೆ ಬಂದ್ಬಿಟ್ಟಿದೆ. ನಾವು ಅಲ್ಲಾಡ್ಸೋದ್ರಲ್ಲೇ ಕಿಂಗ್ ಆಗಿದ್ದು. ಅಲ್ಲಾಡ್ಸಪ್ಪ ರಾಹುಲ, ಅಲ್ಲಾಡ್ಸಪ್ಪ ಅಂತ ಹೇಳಿ ಪ್ರಪಂಚ ಎಲ್ಲ ನೋಡ್ಬಿಟ್ರು ಅಲ್ಲಾಡ್ಸೋದನ್ನ. ಇಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ಸುದ್ದಿ ಮಾಡಿದ್ರಿ ಬಿಡಿ ಸರ್. ಸರ್ ಒಂದು ಮಿಕ್ಸಿ ಇದ್ರೆ ಕೊಟ್ರೆ ಎಲ್ಲ ರುಬ್ಕೊಂಡು. ನಮ್ಮ ಹುಡುಗ ಸರ್ ಅಲ್ಲಿ ರಾಹುಲ್ ಅಂತಾನೆ ಒಬ್ಬ ಹಳದಿ ಅಂತ ಇದ್ದಾನೆ, ಹೋಯ್ತಾನೆ ರುಬ್ಕೊಂಡ್ಬಂದು ಕೊಡ್ತಾನೆ. ಅವರೇ ಎಲ್ಲ ಮಾಡ್ತಾರ? ಯಾಕಂದ್ರೆ ನಮ್ಮನ್ನ ಕರ್ಸಿದ್ರೆ ನಾವೇ ಮಾಡೋದೇ. ಅವರು ರುಬ್ಕೊಂಡ್ಬಂದ್ಬಿಡ್ತಾರೆ. ಓಕೆ ಸರ್, ನಾನು ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಸರ್, ಕೊಟ್ಬಿಟ್ಟು ಬರಲಾ? ಅಷ್ಟರಲ್ಲಿ ಅಲ್ಲಾಡಿಸ್ತಾ ಬನ್ನಿ ಸರ್. ಇಲ್ಲ, ಅದು ಕೆಳಗಡೆದೆಲ್ಲ ಬೆಂದಿಲ್ಲ ನೋಡಿ, ಇದೆಲ್ಲ ರೆಡ್ ಇದೆ, ಎಲ್ಲ ಉಲ್ಟಾ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಉಪ್ಪಿಡ್ದಿರುತ್ತೆ, ಅಂದರೆ ಚೆನ್ನಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿರೋದ್ರಿಂದ ಎಲ್ಲ ಕಡೆಗೂ ಇದಾಗಿ ಉಪ್ಪಿಡಿತಾ ಇದೆ. ಅದು ನೀರು ಸುಂಡೋವರೆಗೂ ಸ್ವಲ್ಪ ಸುಂಡಿಸ್ಕೋಬೇಕು. ಯಾಕಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕಂದ್ರೆ ಸ್ವಲ್ಪ ಸುಂಡಿಸ್ಕೋಬೇಕು. ಯಾಕಂದರೆ ಹಂಗೆ ನೀರಲ್ಲೇ ನಾವೇನಾದ್ರು ಮಸಾಲ ಹಾಕ್ಬಿಟ್ರೆ ಅದು ಟೇಸ್ಟ್ ಬರೋದಿಲ್ಲ. ಆ ನೀರೆಲ್ಲ ಸ್ವಲ್ಪ ಸುಂಡಿಸ್ಕೊಂಡು ಆಮೇಲೆ ಮಸಾಲೆನ ಹಾಕ್ಬೇಕು. ಇವಾಗ ರುಬ್ಕೊಂಡು ಬರ್ತಾ ಇದ್ದಾರೆ ಸರ್. ಎಲ್ಲ ನೀರೆಲ್ಲ ಸುಂಡೋಗ್ಬಿಟ್ಟಿದೆ. ಎಷ್ಟೊತ್ತು ಸರ್? ಇನ್ನ ಬಂದೆ ಬೇಗ ಬನ್ನಿ ಸರ್. ಆಮೇಲೆ ಕೈಯಲ್ಲಿ ಕಲಸೆ ಹೋಗ್ಬಿಡುತ್ತೆ, ಎಳೆ ಮಾಂಸ ಅಂತ ಹೇಳ್ತೀರಾ? ಹ್ಞೂ ಸರ್, ಸೂಪರ್ ಆಗಿ ರುಬ್ಬಿದ್ದೀರಾ ಸರ್. ಎಲ್ಲ ಬಗ್ಗಿಸ್ಬಿಡಿ ಒಳಗಡೆಗೆ. ಬಗ್ಗಿಸ್ಬಿಡೋದೇನಾ? ಬಗ್ಗಿಸ್ಬಿಡಿ ಸರ್. ನೋಡಿ ಬಗ್ಸಿದ್ದೀನಿ. ಈಗ ಒಂಚೂರು ನೀರು ಹಾಕ್ಕೊಂಡು ಶೇಕ್ ಮಾಡಿಬಿಟ್ಟು ಅಲ್ಲಾಡಿಸ್ಬಿಟ್ಟು. ಒಂದು ಸ್ಪೂನ್ ಬೇಕಾ? ಏನು ಬೇಡ ಸರ್, ನಾನು ಬೇರೆ ಥರ ಅಲ್ಲ. ಅದೇ ನಾನು ಹಿಂಗೇನೆ ಸರ್, ಮನೇಲಿ ಬಟ್ಟೆ ಗಲೀಜಾಗುತ್ತೆ ಅಂತ ಮಸಾಲೆನ ಹಿಂಗೆ ಶೇಕ್ ಮಾಡ್ಬಿಟ್ಟು ಒಂಚೂರು ವೇಸ್ಟ್ ಮಾಡಬಾರ್ದು ನಾನು. ನೋಡಿ ಹಿಂಗೆ ಅಂದರೆ ಅದು ಬಟ್ಟೆಗೆ ಇರುತ್ತೆ ಅಂತ ಹಿಂದೆ ಬಂದೆ ನಾನು. ಇದೇ ಥರ ಸರ್ ಮಾಡೋದು. ನೋಡಿ ಈಗ ನಮ್ಮಮ್ಮ ಸ್ಪೂನಲ್ಲಿ ಹೇಳ್ಕೊಂತಾರೆ, ನಾನು ಹಂಗಲ್ಲ, ನೀರು ಹಾಕ್ಬಿಟ್ಟು ಶೇಕ್ ಮಾಡಿಬಿಡ್ತೀನಿ ಅಷ್ಟೇ. ನೋಡಿ ಈಗ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಗಟ್ಟಿ ಇರಬೇಕಾ? ನಿಮ್ಮ ಇಲ್ಲ, ನನಗೆ ಗಟ್ಟಿ ಇಷ್ಟ ಸರ್. ಯಾಕಂದ್ರೆ ನೀರು ಇಷ್ಟ ಇಲ್ಲ, ಸ್ವಲ್ಪ ಗಟ್ಟಿನೇ ಇರಲಿ. ನಾನೇ ಅಲ್ಲಾಡಿಸ್ತಾ ಇದ್ದೆ. ಮಾಡಿ ಸರ್, ನೀವು ಮಾಡಿಸ್ತಾರೆ. ನೀರು ಹಾಕ್ಬಿಟ್ಟು ಇನ್ನು ಮುಚ್ಚಿಬಿಟ್ರೆ ಮುಗಿದೋಯ್ತು. ಅಷ್ಟೇನಾ? ಅಷ್ಟೇ. ಒಂಚೂರು ಮರಳ್ಬಿಡ್ಲಿ. ಅದು ಹಾಕ್ತಿದ್ದಂಗೆ ಮುಚ್ಚಿಬಿಡೋಣ. ಒಂಚೂರು ಅದು ಹಬೆ ಬರಬೇಕು. ಆಮೇಲೆ ಇವಾಗ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಎಲ್ಲ ಮಟನ್ಗೂ ನೀಟಾಗಿ ಖಾರ ಹಿಡಿಯುತ್ತೆ. ಅವ್ರು ಏನಾದ್ರು ಅಲ್ಲಾಡ್ಸಲ್ಲ, ಅದೇನತ್ತೆ ಉಪ್ಪು ಖಾರ ಹೆಚ್ಚು ಕಡಿಮೆ ಹಾಕ್ಬಿಡಿ. ಧನ್ಯವಾದ. ಓಕೆ ಸರ್. ಇವಾಗ ಏನಿಲ್ಲ, ನೀಟಾಗಿ ಮಿಕ್ಸ್ ಮಾಡಿ, ಅಂದರೆ ಈಕ್ವಲ್ ಆಗಿ ಎಲ್ಲ ಕಡೆಗೂ ಹೋಗಿರಬೇಕು. ಆ ಥರ ಅಂದರೆ ಒಂದು ಕಡೆ ಮಸಾಲ ನಿಂತ್ಕೋಬಾರ್ದು. ಓಕೆ ಸರ್. ಎಲ್ಲ ಕಡೆಗೆ ಹೋಗೋ ಥರ ಅಲ್ಲಾಡಿಸ್ಬಿಟ್ಟು ಒಂದು 5 ನಿಮಿಷ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ ಹೊಡಿಸಿದ್ರೆ ಮುಗಿದೋಯ್ತು. ಸಾಕು ಸರ್. ಅಲ್ಲ, ಎಳೆದು ಅಂತ ಹೇಳಿದ್ರಿ, 100% ಅದಕ್ಕೆ 2 ಸಾಕು. ನೀವು ನಮ್ಮ ಹೋಟ್ಲಲ್ಲಿ ತಿಂದಿದ್ದೀರಲ್ಲ? ಹೌದು. ಕರ್ಕೋಗ್ಬಿಡುತ್ತೆ. ಅದರಿಂದ ನನಗೆ ಭಯ, ಆಮೇಲೆ ಕಲ್ಸೋ ನೀವೆಲ್ಲಿ ಬೈತೀರಾ ಅಂತ. ಹೌದು ನೋಡಿ ಸರ್, ಇವಾಗ ಇಷ್ಟು ತೆಳ್ಳಗೆ ಇನ್ನೊಂಚೂರು ನೀರು ಹಾಕ್ಬೋದಾ ಸರ್? ನಾವಿರುವುದೇ ನೀವು ಕೇಳೋದಾ? ಒಂಚೂರು ನೀರು ಹಾಕ್ಬಿಡಿ ಸರ್.
ಗಟ್ಟಿ ಆಯಿತು ಅದಕ್ಕೆ. ಹಾಂ ಸಾಕು ಸರ್. ಇನ್ನೂ ಗಟ್ಟಿ ಆಗುತ್ತೆ ನಿಮಗೆ. ಹೌದಾ? ಓಕೆ. ಈಗ ಹೋಗ್ತಾ 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 ಸಿಂಕ್ ಆಗುತ್ತಲ್ಲ. ಇದು ನಾನು ಮನೆ ಥರ ಮಾಡಿದ್ದೀನಿ, ಹೋಟ್ಲು ಟೈಪಲ್ಲಿ ಮಾಡಿಲ್ಲ. ಹೋಟ್ಲಲ್ಲ, ಅಲ್ಲಲ್ಲ, ನಾನು ಮನೆ ಟೈಪ್ ನಾನು ಮಾಡಿದ್ದೀನಿ, ನನಗೆ ಗೊತ್ತಿರಂಗೆ. ದಯವಿಟ್ಟು ಆಮೇಲೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ. ಈಗಲೇ ನೋಡ್ಬಿಡ್ತೀನಿ. ಉಪ್ಪು ಎಲ್ಲ ಸರಿಗಿದೆಯಾ ನೋಡ್ಬಿಡಿ. ನಾನು ಈಗಲೇ ರುಚಿ ನೋಡ್ಬಿಡ್ತೀನಿ. ರುಚಿ ನೋಡ್ಬಿಡಿ ಸರ್. ಉಪ್ಪೇನಾದ್ರು ಹೆಚ್ಚು ಕಡಿಮೆ ಒಂದು ಇದ್ರೆ ಚೂರು ಉಪ್ಪು ಹಾಕ್ಬೇಕಾ? ಒಂದು ಸಾಕು, ಒಂದು ಚೂರೇ ಚೂರು ಹಾಕೋಣ. ಓಕೆ ಓಕೆ ಸರ್, ಒಂದ್ಸಲ ಅಲ್ಲಾಡಿಸ್ಬಿಡ್ತೀವಿ. ಅಲ್ಲಾಡಿಸಿ ಸರ್, ಅಂದರೆ ಉಪ್ಪು ತಿರ್ಗಾ ಕೆಲಸ ಮಾಡ್ತಾ ಇರೋದೇ ಅಲ್ಲಾಡಿಸ್ಕೊಡ್ತಾ ಇರೋದೇ ಅಷ್ಟೇ. ಆಮೇಲೆ ತಳ ಅಂಡ್ಬಿಟ್ರೆ ಹೌದು, ಆಮೇಲೆ ನಮ್ಗೆ ಅಟ್ಟಿಸ್ಕೊತಾರೆ. ಅದಕ್ಕೆ ನೀಟಾಗಿ ತಿರುಗಿಸ್ಬಿಟ್ರೆ ಕೆಳಗಿರೋದು, ಆಮೇಲೆ ಈರುಳ್ಳಿ ಎಲ್ಲ ಅವಾಗಿಂದ ಹಾಕಿದ್ದೆಲ್ಲ ಕೆಳಗೆ ಸೈಡಲ್ಲಿ ಇರುತ್ತಲ್ಲ, ಇರುತ್ತೆ. ಅದೆಲ್ಲದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟೆ. ಸರ್ ನಿಜ ಹೇಳಬೇಕು ಅಂದರೆ ಹಾಂ ಸರ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಮನೆಯ ಶೈಲಿಯಲ್ಲೇ ಇದೆ. ಹೌದು ನೀವು ನಾನು ಹೇಳಿದ್ರಲ್ಲ ಆವಾಗಲೇ 100ಗೆ 99